Jai Shri Gurudev. Welcome to Biology Online class. Today I am going to explain chromosomal theory of inheritance. In the previous class, I explained some reasons. Due to those reasons, Mendel work remained unrecognized till 1900. So today I am going to explain chromosomal theory of inheritance. See, in 1900, three scientists, De Vries, Currens and Shermack rediscovered Mendel results on inheritance of characters. Rediscovered Mendel results on inheritance of characters. See, Mendel ಏನು ವರ್ಕ್ ಮಾಡಿರ್ತಾರೆ ಅಂತ ಅಂದ್ರೆ ಕ್ಯಾರೆಕ್ಟರ್ಸ್ ಗಳು ಯಾವ ತರ ಇನ್ಹೆರಿಟೆನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ವರ್ಕ್ ಮಾಡಿರ್ತಾರೆ. ಆ ಮೆಂಡಲ್ ರಿಸಲ್ಟ್ಸ್ ನ ಮತ್ತೆ ರೀಡಿಸ್ಕವರ್ ಮಾಡ್ತಾರೆ ಈ ಮೂರು ಜನ ಸೈಂಟಿಸ್ಟ್ ಇನ್ 1900. ದಟ್ ಈಸ್ ಡೆ ವ್ರೀಸ್, ಕರೆನ್ಸ್ ಅಂಡ್ ಶೆರ್ಮ್ಯಾಕ್ rediscovered Mendel's results on inheritance of characters. Due to advancement in microscopy, scientists were able to observe cell division. See, ಅವಾಗ ಮೈಕ್ರೋಸ್ಕೋಪ್ ಅಲ್ಲಿ ಅಡ್ವಾನ್ಸ್ಮೆಂಟ್ ಇದ್ದಿದ್ರಿಂದ, ಅಡ್ವಾನ್ಸ್ಮೆಂಟ್ ಆಗಿರೋದ್ರಿಂದ ಸೈಂಟಿಸ್ಟ್ ಗಳಿಗೆ ಸೆಲ್ ಡಿವಿಷನ್ ಅನ್ನ ಅಬ್ಸರ್ವ್ ಮಾಡೋದಕ್ಕೆ ಈಸಿ ಆಗ್ತಾ ಇತ್ತು. ಸೊ ದಟ್ಸ್ ವೈ ಡ್ಯೂ ಟು ಅಡ್ವಾನ್ಸ್ಮೆಂಟ್ ಇನ್ microscopy, the scientists were able to observe cell division, and this led to the discovery of structures in nucleus. See, ಇದು ನೋಡಿ, ಇದು ನ್ಯೂಕ್ಲಿಯಸ್ ಅಂತ ಅಂದ್ರೆ ಯೂಕ್ಯಾರಿಯೋಟಿಕ್ ಸೆಲ್ ನ ತಗೊಂಡ್ರೆ ನ್ಯೂಕ್ಲಿಯರ್ ಎನ್ವಲಪ್ ಇರುತ್ತೆ, ಅಂದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇರುತ್ತೆ. ಆ ನ್ಯೂಕ್ಲಿಯರ್ ಎನ್ವಲಪಿನ ಒಳಗಡೆ ಈ ತರ ಒಂದು ಸ್ಟ್ರಕ್ಚರ್ ಇರುತ್ತೆ. See, this is actually nuclear membrane, or you can say nuclear envelope. Nuclear membrane. So ಇದು ಒಂದು ಸೆಲ್ ಅನ್ನ ಕನ್ಸಿಡರ್ ಮಾಡಿದ್ರೆ, see, this is the cytoplasm of the cell, and this is the nuclear membrane, and this is the structure present inside the nucleus. Due to advancement in microscopy, scientists were able to observe cell division, and this led to the discovery of structure inside the nucleus. So scientists ಗಳು ಸೆಲ್ ಡಿವಿಷನ್ ಅನ್ನು ಅಬ್ಸರ್ವ್ ಮಾಡಬಹುದಾಗಿತ್ತು ಮೈಕ್ರೋಸ್ಕೋಪ್ ಅಲ್ಲಿ, ಯಾಕಂದ್ರೆ ಅಡ್ವಾನ್ಸ್ಮೆಂಟ್ ಇತ್ತು. ಅದ್ರ ಜೊತೆಗೆ ಈ ನ್ಯೂಕ್ಲಿಯಸ್ ನ ಒಳಗಡೆ ಒಂದು ಸ್ಟ್ರಕ್ಚರ್ ಅನ್ನು ಐಡೆಂಟಿಫೈ ಮಾಡ್ತಾರೆ. See, this structure present inside the nucleus, they appeared to double and divides before each cell division. They appear to double. So they appear to double and divides before each cell division. Cell division ಆಗೋದಕ್ಕಿಂತ ಮುಂಚೆ ಡಿವೈಡ್ ಆಗುತ್ತೆ. ಸೊ ಇದಿಷ್ಟು ಗೊತ್ತಾಗುತ್ತೆ. ಸೊ ಸೆಲ್ ಡಿವಿಷನ್ ಅಬ್ಸರ್ವ್ ಮಾಡಿದ್ರು, and that led to the discovery of structure in nucleus. They appear to double and divide before each cell division ಅಂತ ಗೊತ್ತಾಯ್ತು. See, they were called, ಅಂದ್ರೆ ಆ ಸ್ಟ್ರಕ್ಚರ್ ಇದೆಯಲ್ಲ, ಒಂದು ನ್ಯೂಕ್ಲಿಯರ್ ಮೆಂಬ್ರೇನಿನ ಒಳಗಡೆ ಇರುವಂತಹ ಒಂದು ಸ್ಟ್ರಕ್ಚರ್, ಈ ಟೋಟಲ್ ಸ್ಟ್ರಕ್ಚರ್ ನ್ಯೂಕ್ಲಿಯಸ್ ಇನ ನ್ಯೂಕ್ಲಿಯರ್ ಮೆಂಬ್ರೇನ್ ಇದು. ಅಂಡ್ ದ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಕ್ರೋಮೋಸೋಮ್ಸ್. ಅಂದ್ರೆ ಈಗ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್, ಗ್ಯಾಮೆಟ್ ಫಾರ್ಮೇಶನ್ ಆಗ್ಬೇಕಾದ್ರೆ ಜೀನ್ ಹೆಂಗ್ ಮೂವ್ ಆಗುತ್ತೆ, ಒಂದು ಜೀನ್ ಅಲ್ಲಿ ಎಷ್ಟು ಅಲಿಲಿಕ್ ಫಾರ್ಮ್ ಅಲ್ಲಿ ಇರುತ್ತೆ, ಆ ಒಂದು ಜೀನಿನ ಆ ಎರಡು ಅಲಿಲಿಕ್ ಫಾರ್ಮ್ ಅಲ್ಲಿ ಒಂದು ಅಲಿಲ್ ಮಾತ್ರ ಗ್ಯಾಮೆಟಿಗೆ ಹೋಗುತ್ತೆ. ಈ ತರ ಬರೀ ಜೀನಿನ ಬಗ್ಗೆನೇ ಹೇಳ್ತಾರೆ ಮೆಂಡಲ್. ಈಗ ಕ್ರೋಮೋಸೋಮ್ಸ್ ಯಾವ ತರ ಮೂವ್ ಆಗುತ್ತೆ ಅಂತ ನಾವು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಕ್ರೋಮೋಸೋಮ್ ಡಿಸ್ಕವರಿ ಆಗ್ಬೇಕಲ್ವಾ. ಸೊ ಹಾಗಾಗಿ ಕ್ರೋಮೋಸೋಮ್ ಹೆಂಗ್ ಡಿಸ್ಕವರಿ ಆಯ್ತು ಅಂತ ಹೇಳ್ತಾ ಇರೋದು. ಸೊ ಕ್ರೋಮೋಸೋಮ್ ಯಾವ ತರ ಡಿಸ್ಕವರಿ ಆಗುತ್ತೆ ಅಂತ ಅಂದ್ರೆ ಮೈಕ್ರೋಸ್ಕೋಪಿನಲ್ಲಿ ಅಡ್ವಾನ್ಸ್ಮೆಂಟ್ ಇರೋದ್ರಿಂದ ಸೆಲ್ ಡಿವಿಷನ್ ಅನ್ನ ಈಸಿಯಾಗಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತಾ ಇರ್ತಾರೆ. ಆಗ ನ್ಯೂಕ್ಲಿಯಸ್ಸಿನ ಒಳಗಡೆ ಒಂದು ಸ್ಟ್ರಕ್ಚರ್ ಕಾಣಿಸುತ್ತೆ. ಆ ಒಂದು ಸ್ಟ್ರಕ್ಚರ್ ನೇ ಕ್ರೋಮೋಸೋಮ್ಸ್ ಅಂತ ಕರೀತಾರೆ. ಆಕ್ಚುಲಿ ಇದು ಕ್ರೋಮೋಸೋಮ್ ಅಂತ ಅಂದ್ರೆ ಕ್ರೋಮ್ ಅಂತ ಅಂದ್ರೆ ಕಲರ್ ಅಂತ.
ಕ್ರೋಮ್ ಅಂತ ಅಂದ್ರೆ ಕಲರ್, ಝೋಮ್ ಅಂತ ಅಂದ್ರೆ ಥ್ರೆಡ್. ನೋಡಿ ತರ ಕಲರ್ ಥ್ರೆಡ್ ತರ ಕಾಣಿಸ್ತಾ ಇರುತ್ತೆ ಕ್ರೋಮೋಸೋಮ್. ಸೊ ಕ್ರೋಮ್ ಅಂದ್ರೆ ಕಲರ್, ಝೋಮ್ ಅಂತ ಅಂದ್ರೆ ಥ್ರೆಡ್. ಕಲರ್ ಅಂತ ಏನಕ್ಕೆ ಕರೀತಾರೆ ಅಂದ್ರೆ ನೀವು ಸ್ಟೈನಿಂಗ್ ನ ಮಾಡಿದಾಗ ಈ ಒಂದು ಕ್ರೋಮೋಸೋಮ್ ಥ್ರೆಡ್ ತರ ಅಂತ ಇರುವಂತ ಕ್ರೋಮೋಸೋಮು ಆ ಸ್ಟೈನ್ ನ ತಗೊಂಡು ಕಲರ್ಡ್ ಬಾಡೀಸ್ ತರ ಕಾಣಿಸುತ್ತೆ. ಹಾಗಾಗಿ ಅದನ್ನ ಕ್ರೋಮ್ ಅಂತ ಅಂದ್ರೆ ಕಲರ್, ಝೋಮ್ ಅಂತ ಅಂದ್ರೆ ಥ್ರೆಡ್, ಕಲರ್ ಥ್ರೆಡ್ ಅಂತ ಹೇಳ್ತೀವಿ. ಸೊ ಆಗ ಇದನ್ನ ಏನಂತ ಹೇಳ್ಬೋದು, ಕಲರ್ಡ್ ಬಾಡೀಸ್, colored bodies, they were visualized by staining. They were visualized by staining. So staining ಇಂದ ಮಾಡಿದಾಗ ಆ ಒಂದು ಕ್ರೋಮೋಸೋಮ್ ಇರ್ತಲ್ಲ, ಈ ಥ್ರೆಡ್ ತರ ಇರುತ್ತಲ್ಲ, ಅದು ಕಲರ್ ನ ತಗೊಳುತ್ತೆ. ಅಂದ್ರೆ ಸ್ಟೈನ್ ಅನ್ನ ತಗೊಂಡು ಕಲರ್ಡ್ ಬಾಡೀಸ್ ತರ ಕಾಣಿಸುತ್ತೆ. ಸೊ ಹಾಗಾಗಿ ಕ್ರೋಮೋಸೋಮ್ಸ್ ಅಂದ್ರೆ ಅರ್ಥ colored bodies, they were visualized by staining ಅಂತ ಹೇಳ್ತೀವಿ. Colored bodies, they were visualized by staining. ಈಗ ಕ್ರೋಮೋಸೋಮ್ ಡಿಸ್ಕವರಿ ಆಯ್ತು. ಸೊ ಕ್ರೋಮೋಸೋಮ್ ಡಿಸ್ಕವರಿ ಆದ್ಮೇಲೆ ಇವಾಗ ಕ್ರೋಮೋಸೋಮ್ ಮೂವ್ಮೆಂಟ್ ಯಾವ ತರ ಆಗತ್ತೆ ಅಂತ. ಸಿ ಬೈ 1902 the movement of chromosomes during meiosis had been worked out. ಈ ಮಿಯೋಸಿಸ್ ಆಗ್ಬೇಕಾದ್ರೆ, ಮಿಯೋಸಿಸ್ ಆಗದೆ ಗ್ಯಾಮೆಟ್ ಫಾರ್ಮೇಶನ್ ಆಗ್ಬೇಕಾದ್ರಲ್ವಾ. ಸೊ ಇವಾಗ ಗ್ಯಾಮೆಟ್ ಫಾರ್ಮೇಶನ್ ಆಗ್ಬೇಕಾದ್ರೆ ಅಥವಾ ಮಿಯೋಸಿಸ್ ಆಗ್ಬೇಕಾದ್ರೆ ಕ್ರೋಮೋಸೋಮ್ಸ್ ಯಾವ ತರ ಮೂವ್ ಆಗುತ್ತೆ ಅನ್ನೋದನ್ನ ವರ್ಕ್ಔಟ್ ಮಾಡ್ತಾರೆ. ಫಸ್ಟ್ ಕ್ರೋಮೋಸೋಮ್ ಡಿಸ್ಕವರಿ ಆಯ್ತು, ಆಮೇಲೆ ಕ್ರೋಮೋಸೋಮ್ ಮೂವ್ಮೆಂಟ್ ನ ವರ್ಕ್ಔಟ್ ಮಾಡ್ತಾರೆ. ಸೊ ಆಮೇಲೆ ಇದು ಫಸ್ಟ್, ಅದಕ್ಕಿಂತ ಫಸ್ಟ್ ಮೆಂಡಲ್ ರಿಸಲ್ಟ್ಸ್ ನ ರೀಡಿಸ್ಕವರ್ ಮಾಡಿರ್ತಾರೆ. ಯಾಕಂದ್ರೆ ಕ್ರೋಮೋಸೋಮ್ ಮೂವ್ಮೆಂಟ್ ಡ್ಯೂರಿಂಗ್ ಮಿಯೋಸಿಸ್ ನ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ. So by 1902, the movement of chromosomes during meiosis had been worked out. The movement of chromosomes during meiosis had been worked out. ಅವಾಗ ಅದನ್ನ ವರ್ಕ್ಡ್ ಔಟ್ ಮಾಡ್ತಾರೆ. ಈಗ ಮತ್ತೆ ಇಬ್ರು ಸೈಂಟಿಸ್ಟ್ ಬರ್ತಾರೆ, ದಟ್ ಈಸ್ ವಾಲ್ಟರ್ ಸಟನ್ ಅಂಡ್ ಥಿಯೋಡೋರ್ ಬೊವೆರಿ. ಸೊ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಬರೆಯೋಣ. Walter Sutton and Theodore Boveri noted that, so ಇವಾಗ ಇವ್ರು ಹೇಳ್ಬೇಕಲ್ಲ ಡ್ಯೂರಿಂಗ್ ಮಿಯೋಸಿಸ್ ಕ್ರೋಮೋಸೋಮ್ಸ್ ಯಾವ ತರ ಮೂವ್ ಆಗ್ತಾ ಇದೆ ಅಂತ. ಆ ಕ್ರೋಮೋಸೋಮ್ ಮೂವ್ಮೆಂಟ್ ಡ್ಯೂರಿಂಗ್ ಮಿಯೋಸಿಸ್ ಹ್ಯಾಡ್ ಬೀನ್ ವರ್ಕ್ಡ್ ಔಟ್. Walter Sutton and Theodore Boveri noted that the movement of chromosome was parallel to the movement of genes. ಮೂವ್ಮೆಂಟ್ ಆಫ್ ಜೀನ್ಸ್ ಗೆ ಮೂವ್ಮೆಂಟ್ ಆಫ್ ಕ್ರೋಮೋಸೋಮ್ಸ್ ಪ್ಯಾರಲಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನ ನೆಕ್ಸ್ಟ್ ಇನ್ನೊಂದು ಡಯಾಗ್ರಾಮ್ ನ ಬರೆದು ಎಕ್ಸ್ಪ್ಲೈನ್ ಮಾಡಿದಾಗ ಮೂವ್ಮೆಂಟ್ ಆಫ್ ಜೀನ್ಸ್ಗೂ ಮೂವ್ಮೆಂಟ್ ಆಫ್ ಕ್ರೋಮೋಸೋಮ್ಸ್ಗೂ ನಾವು ಕಂಪ್ಯಾರಿಸನ್ ಮಾಡಿದಾಗ ನಮಗೆ ಅರ್ಥ ಆಗುತ್ತೆ. ಸೊ ಇವಾಗ ಅವ್ರು ಏನಂತ ಸ್ಟೇಟ್ಮೆಂಟ್ ಹೇಳ್ತಾರೆ ಅಂತ ಅಂದ್ರೆ, ದ ಮೂವ್ಮೆಂಟ್ ಆಫ್ ಕ್ರೋಮೋಸೋಮ್ was parallel to the movement of genes. ನೋಡಿ ಇಲ್ಲಿಂದ ನಾನು ಏನು ಪಾಯಿಂಟ್ಸ್ ನ ಬರೀತಾ ಹೋಗ್ತಾ ಇದ್ದೀನಿ, ಇದನ್ನ ಈ ಪಾಯಿಂಟ್ಸ್ ಗಳನ್ನ ನೀವು ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಂತ 5 ಮಾರ್ಕ್ ಕೇಳ್ತಾರೆ, ಅದನ್ನ ಕೇಳಿದ್ರೆ ಅಲ್ಲಿಂದ ಬರೀತಾ ಹೋಗ್ಬೇಕು. ಫಸ್ಟ್ 3 ಜನ ಸೈಂಟಿಸ್ಟ್ ಮೆಂಡಲ್ ವರ್ಕ್ ನ ರೀಡಿಸ್ಕವರ್ ಮಾಡ್ತಾರಲ್ಲ ಅವ್ರ ಬಗ್ಗೆ ಹೇಳ್ಬೇಕು. ಡೆವ್ರಿಸ್, ಕರೆನ್ಸ್ ಅಂಡ್ ಶರ್ಮಾಕ್, ದೀಸ್ ಆರ್ ದ 3 scientists who rediscovered Mendel's work on inheritance of characters. ಅದಾದ್ಮೇಲೆ ಕ್ರೋಮೋಸೋಮ್ಸ್ ಡಿಸ್ಕವರಿ ಆಗುತ್ತೆ. ಕ್ರೋಮೋಸೋಮ್ಸ್ ಆರ್ ದ ಸ್ಟ್ರಕ್ಚರ್ಸ್ ಪ್ರೆಸೆಂಟ್ ಇನ್ಸೈಡ್ ದ ನ್ಯೂಕ್ಲಿಯಸ್ and they were visualized by staining. Chromosomes are also called colored bodies. Chrome means color, zome means thread, because see this chromosome will take up the stain.
ಈ ಥ್ರೆಡ್ ತರ ಇರುವಂತ ಕ್ರೋಮೋಸೋಮ್ ಏನ್ ಮಾಡುತ್ತೆ, ನೀನು ಸ್ಟೈನಿಂಗ್ ಟೆಕ್ನಿಕ್ ನ ಯೂಸ್ ಮಾಡಿ ಸ್ಟೈನಿಂಗ್ ಮಾಡಿದಾಗ ಸ್ಟೈನ್ ತಗೊಳುತ್ತೆ. ಹಾಗಾಗಿ ಕಲರ್ಡ್ ಬಾಡೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ 1902 ನಲ್ಲಿ ಆ ಕ್ರೋಮೋಸೋಮ್ಸ್ ಗ್ಯಾಮೆಟ್ ಫಾರ್ಮೇಶನ್ ಆಗ್ಬೇಕಾದ್ರೆ ಅಂದ್ರೆ ಮಿಯೋಸಿಸ್ ಆಗ್ಬೇಕಾದ್ರೆ ಯಾವ ತರ ಮೂವ್ ಆಗುತ್ತೆ ಅನ್ನೋದ್ರ ಬಗ್ಗೆ ವರ್ಕ್ ಔಟ್ ಮಾಡ್ತಾರೆ. ಈಗ ಇಬ್ರು ಸೈಂಟಿಸ್ಟ್ ಬರ್ತಾರೆ, ದಟ್ ಇಸ್ ವಾಲ್ಟರ್ ಸಟನ್ ಅಂಡ್ ಥಿಯೋಡೋರ್ ಬೊವೇರಿ. ಅವ್ರು ಏನಂತ ಹೇಳ್ತಾರೆ ಅಂದ್ರೆ ದ ಮೂವ್ಮೆಂಟ್ ಆಫ್ ಕ್ರೋಮೋಸೋಮ್ ವಾಸ್ ಪ್ಯಾರಲಲ್ ಟು ದ ಮೂವ್ಮೆಂಟ್ ಆಫ್ ಜೀನ್ಸ್ ಅಂತ ಹೇಳ್ತಾರೆ. ಅಂಡ್ ಕ್ರೋಮೋಸೋಮ್ ಮೂವ್ಮೆಂಟ್ ವಾಸ್ ಯೂಸ್ಡ್ ಟು ಎಕ್ಸ್ಪ್ಲೈನ್ ಮೆಂಡಲ್ ಲಾಸ್. ಮೆಂಡಲ್ ಲಾಸ್ ನ ಎಕ್ಸ್ಪ್ಲೈನ್ ಮಾಡಕ್ಕೆ ಇಲ್ಲಿ ಕ್ರೋಮೋಸೋಮ್ ಮೂವ್ಮೆಂಟ್ ನ ಯೂಸ್ ಮಾಡ್ತಾರೆ. ಮೆಂಡಲ್ ಏನಂತ ಜೀನ್ಸ್ ಗಳ ಮೂವ್ಮೆಂಟ್ ನ ಮಾತ್ರ ಎಕ್ಸ್ಪ್ಲೈನ್ ಮಾಡಿದ್ರು, ಬಟ್ ಹಿಯರ್ chromosomal movement is used to explain Mendel laws. So ಈ ಒಂದು ಪಾಯಿಂಟ್ ಗೆ ಇನ್ನೊಂದು ಸೆಂಟೆನ್ಸ್ ನ ಸೇರಿಸಬಹುದು. ಏನಂತ ಸೇರಿಸಬಹುದು? chromosomal movement was used to explain Mendel laws. ಕ್ರೋಮೋಸೋಮಲ್ ಮೂವ್ಮೆಂಟ್ ಅನ್ನ ಯೂಸ್ ಅಂದ್ರೆ ಅದನ್ನ ಯೂಸ್ ಮಾಡ್ತಾರೆ ಏನನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ, ಮೆಂಡಲ್ ಲಾಸ್ ಅನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಸ್ವಲ್ಪ ಕಾನ್ಸೆಪ್ಟ್ ಚೇಂಜ್ ಆಯ್ತಲ್ವಾ? ನೀವು ಲಾ ಆಫ್ ಸೆಗ್ರಿಗೇಷನ್ ಅಥವಾ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಲ್ಲಿ ಬರೀ ಜೀನ್ಸ್ ಅಂತಾನೆ ಕೇಳಿರ್ತೀರಾ, ಬಟ್ ಇಲ್ಲಿ ಕ್ರೋಮೋಸೋಮ್ ಅನ್ನೋ ಪದ ಬರುತ್ತೆ ಕ್ರೋಮೋಸೋಮ್ ಡಿಸ್ಕವರಿ ಆದ್ಮೇಲೆ. ದಟ್ ಈಸ್ ದ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಇನ್ಹೆರಿಟೆನ್ಸ್ ಯಾವ ತರ ಇನ್ಹೆರಿಟೆನ್ಸ್ ಆಗುತ್ತೆ? ಕ್ರೋಮೋಸೋಮ್ ಪ್ಯಾಟ್ರನ್ ಯಾವ ತರ ಇನ್ಹೆರಿಟೆನ್ಸ್ ಆಗ್ತಾ ಇದೆ, ಆ ಪ್ಯಾಟ್ರನ್ಗೂ ಜೀನ್ ಇನ್ಹೆರಿಟೆನ್ಸ್ ಆಗ್ತಿರೋ ಪ್ಯಾಟ್ರನ್ಗೂ ಏನ್ ಸಿಮಿಲಾರಿಟೀಸ್ ಇದೆ ಅದನ್ನ ಇಲ್ಲಿ ಹೇಳ್ತಾರಂತದ್ದು. ಸೊ ದಟ್ ಈಸ್ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಕ್ರೋಮೋಸೋಮಲ್ ಮೂವ್ಮೆಂಟ್ ವಾಸ್ ಯೂಸ್ಡ್ ಟು ಎಕ್ಸ್ಪ್ಲೈನ್ ಮೆಂಡಲ್ ಲಾಸ್. See, you have studied about the movement of chromosomes during meiosis. ಈಗ ಮಿಯೋಸಿಸ್ ಆಗ್ಬೇಕಾದ್ರೆ ಕ್ರೋಮೋಸೋಮ್ ಯಾವ ತರ ಮೂವ್ ಆಗುತ್ತೆ, ಮೈಟೋಸಿಸ್ ಆಗ್ಬೇಕಾದ್ರೆ ಕ್ರೋಮೋಸೋಮ್ಸ್ ಯಾವ ತರ ಮೂವ್ ಆಗುತ್ತೆ ಅಂತ ಗೊತ್ತು ನಮ್ಗೆ. ಏನ್ ಗೊತ್ತು ನಮಗೆ? ಜಸ್ಟ್ ನಮಗೆ ಗೊತ್ತಿರೋಂಥದ್ದೇನು, ಮಿಯೋಸಿಸ್ ಅನ್ನುವಂಥದ್ದು ಇಟ್ಸ್ ಎ ರಿಡಕ್ಷನಲ್ ಸೆಲ್ ಡಿವಿಷನ್. ಇಟ್ಸ್ ಎ ರಿಡಕ್ಷನಲ್ ಸೆಲ್ ಡಿವಿಷನ್. ಕ್ರೋಮೋಸೋಮ್ ನಂಬರ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ ಮಿಯೋಸಿಸ್ ಅಲ್ಲಿ. ಅಂದ್ರೆ ಯಾವುದೇ ಒಂದು ಸೆಲ್ ಮಿಯೋಸಿಸ್ ಎಂಟ್ರಿ ಆದ್ರೆ ಆ ಸೆಲ್ ಅಲ್ಲಿ 46 ಕ್ರೋಮೋಸೋಮ್ ಇರುತ್ತೆ ಅಂತ ಅನ್ಕೊಳ್ಳಿ, ಬಟ್ ಗ್ಯಾಮೆಟ್ಸ್ ಗೆ 23 ಮೂವ್ ಆಗುತ್ತೆ. ಇದೇ ಮಿಯೋಸಿಸ್. ಅದೇ ಮೈಟೋಸಿಸ್ ನ ನಾವು ಈಕ್ವೇಷನಲ್ ಸೆಲ್ ಡಿವಿಷನ್ ಅಂತ ಹೇಳ್ತೀವಿ. ಈಕ್ವೇಷನಲ್ ಸೆಲ್ ಡಿವಿಷನ್ ಅಂತ ಹೇಳ್ತೀವಿ. ಈಗ ಯಾವುದೇ ಒಂದು ಸೆಲ್ ಅಲ್ಲಿ 46 ಕ್ರೋಮೋಸೋಮ್ ಇರುತ್ತೆ, ಅದು ಮೈಟೋಸಿಸ್ ಗೆ ಎಂಟ್ರಿ ಆಯ್ತು ಅಂತ ಅಂದ್ರೆ ಆ ಡಾಟರ್ ಸೆಲ್ ಅಲ್ಲೂ 46 ಕ್ರೋಮೋಸೋಮು ಈಕ್ವಲ್ ಆಗಿ ಬರುತ್ತೆ. ಸಿ ದಿಸ್ ಈಸ್ ಈಕ್ವೇಷನಲ್ ಸೆಲ್ ಡಿವಿಷನ್. ಕ್ರೋಮೋಸೋಮ್ ನಂಬರ್ ಮೇಂಟೈನ್ ಕಾನ್ಸ್ಟಂಟ್. ಅಂದ್ರೆ ಈ ಪೇರೆಂಟಲ್ ಸೆಲ್ ಅಲ್ಲೂ 46 ಕ್ರೋಮೋಸೋಮ್ ಇತ್ತು, ಡಾಟರ್ ಸೆಲ್ಸ್ ಗಳಲ್ಲೂ 46 ಕ್ರೋಮೋಸೋಮ್ಸ್ ಬಂದಿದೆ. ಬಟ್ ಮಿಯೋಸಿಸ್ ಅನ್ನುವಂಥದ್ದು ರಿಡಕ್ಷನಲ್ ಸೆಲ್ ಡಿವಿಷನ್. ಅಲ್ಲಿ ಪೇರೆಂಟಲ್ ಸೆಲ್ ಅಲ್ಲಿ 46 ಕ್ರೋಮೋಸೋಮ್ಸ್ ಇದ್ರೆ ಆ ಒಂದು ಡಾಟರ್ ಸೆಲ್ಸ್ ಅಲ್ಲಿ 23 ಕ್ರೋಮೋಸೋಮ್ಸ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಈಗ ಮಿಯೋಸಿಸ್ ಅನ್ನುವಂಥದ್ದು ಗ್ಯಾಮೆಟ್ ಫಾರ್ಮೇಶನ್ ಆಗ್ಬೇಕಾದ್ರೆ ಆಗುತ್ತೆ. ಸೊ ಹಾಗಾಗಿ ಗ್ಯಾಮೆಟ್ಸ್ ಗಳಲ್ಲಿ 23 ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಈಗ ಏನಾದ್ರೂ ಗಾಯ ಆದ್ರೆ ಅಥವಾ ಏನಾದ್ರೂ ಊಂಡ ಅಂತ ಹೇಳ್ತೀವಿ ನಾವು, ಊಂಡಾದಾಗ ಅಲ್ಲಿರುವಂತ ಸೆಲ್ ನಮ್ದು ಡ್ಯಾಮೇಜ್ ಆಗಿರುತ್ತಲ್ವಾ, ಅದು ಮತ್ತೆ ರಿಪೇರ್ ಆಗುತ್ತೆ. ಅದು ಮತ್ತೆ ರಿಪೇರ್ ಆಗ್ಬೇಕು ಅಂತ ಅಂದ್ರೆ ಅಲ್ಲಿ ಮೈಟೋಸಿಸ್ ಆಗುತ್ತೆ. ಸೊ ಯಾವುದೇ ಸೆಲ್ ಮೈಟೋಸಿಸ್ ಎಂಟ್ರಿ ಆದ್ರೆ if the parental cell contains 46 chromosome, if that cell enters mitosis, then the daughter cell also contains 46 chromosomes only. If any cell enters meiosis, parental cell contains 46 chromosome, but daughter cell contains 23 chromosomes. So ಯಾವುದೇ ಒಂದು ಸೆಲ್ ಮಿಯೋಸಿಸ್ ಗೆ ಎಂಟ್ರಿ ಆದಾಗ ಪೇರೆಂಟಲ್ ಸೆಲ್ ಅಲ್ಲಿ 46 ಇದ್ರೆ ಡಾಟರ್ ಸೆಲ್ ಗೆ 23 ಹೋಗುತ್ತೆ. ಯಾವುದೇ ಒಂದು ಸೆಲ್ ಮೈಟೋಸಿಸ್ ಗೆ ಎಂಟ್ರಿ ಆದಾಗ ಪೇರೆಂಟಲ್ ಸೆಲ್ ಅಲ್ಲಿ 46 ಇದ್ರೆ ಡಾಟರ್ ಸೆಲ್ ಗೆ 46 ಹೋಗುತ್ತೆ. ಏನಾದ್ರೂ ವೂಂಡ್ ಆದಾಗ ರಿಪೇರ್ ಆಗ್ಬೇಕು ಅಂದ್ರೆ, ಗ್ರೋತ್ ಆಗ್ಬೇಕು ಅಂದ್ರೆ, ಡೆವಲಪ್ಮೆಂಟ್ ಆಗ್ಬೇಕು ಅಂದ್ರೆ ಮೈಟೋಸಿಸ್ ಆಗುತ್ತೆ. ಗ್ಯಾಮೆಟ್ ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಮಿಯೋಸಿಸ್ ಆಗುತ್ತೆ. ಅದು ಹ್ಯೂಮನ್ ಬೀಯಿಂಗ್ಸ್ ಅನ್ನ ಹೇಳ್ತಾರೆ. ಸೊ ಯು ಹ್ಯಾವ್ ಸ್ಟಡಿಡ್ ಅಬೌಟ್ ದ ಮೂವ್ಮೆಂಟ್ ಆಫ್ ಕ್ರೋಮೋಸೋಮ್ಸ್ ಡ್ಯೂರಿಂಗ್ ಮಿಯೋಸಿಸ್, ದಟ್ ಈಸ್ ರಿಡಕ್ಷನಲ್ ಸೆಲ್ ಡಿವಿಷನ್, ಅಂಡ್ ದ ಮೂವ್ಮೆಂಟ್ ಆಫ್ ಕ್ರೋಮೋಸೋಮ್ಸ್ ಡ್ಯೂರಿಂಗ್ ಮೈಟೋಸಿಸ್, that is equational cell division. During meiosis the chromosome numbers gets reduced. During mitosis the chromosome number maintained constant. ಇದು ಗೊತ್ತಾಗ ಇದಿಷ್ಟು ಯಾವ ತರ ಕ್ರೋಮೋಸೋಮ್ಸ್ ಮಿಯೋಸಿಸ್ ಆಗಬೇಕಾದ್ರೆ ಮೂವ್ ಆಗುತ್ತೆ, ಯಾವ ತರ ಕ್ರೋಮೋಸೋಮ್ಸ್ ಮೈಟೋಸಿಸ್ ಆಗಬೇಕಾದ್ರೆ ಮೂವ್ ಆಗುತ್ತೆ ಅಂತ. ಸೊ ಅದು ಗೊತ್ತು. ಈಗ ಫಸ್ಟ್ ಪಾಯಿಂಟ್ ಇದನ್ನ ಹೇಳ್ತಾರೆ. ಸೊ ನೆಕ್ಸ್ಟ್ ಏನೇನ್ ಹೇಳ್ತಾ ಹೋಗ್ತಾರೆ ಅಂತ ಅಂದ್ರೆ
see the genes as well as chromosomes. ಈಗ ಜೀನ್ಸ್ ಪೇರಲ್ಲಿ ಇರುತ್ತಲ್ವಾ, ಒಂದು ಜೀನ್ ಅಲ್ಲಿ 2 ಅಲ್ಲಿಲ್ ಇರುತ್ತೆ. ಕ್ರೋಮೋಸೋಮ್ ಅಷ್ಟೇನೆ, ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಒಂದು ಕ್ರೋಮೋಸೋಮ್ 2 ಕಾಪಿನಲ್ಲಿ ಇರುತ್ತೆ. ಹ್ಯೂಮನ್ ಬೀಯಿಂಗ್ಸ್ ಆರ್ ಡಿಪ್ಲಾಯ್ಡ್ ಆರ್ಗಾನಿಸಮ್ಸ್. ಸೊ ಹಾಗಾಗಿ ನಾವು 23 ಪೇರ್ಸ್ ಅಂತ ಹೇಳ್ತೀವಿ. 23 ಪೇರ್ಸ್ ಅಂತ ಹೇಳ್ತೀವಿ ಅಂದ್ರೆ ಒಂದು ಕ್ರೋಮೋಸೋಮ್ 2 ಕಾಪಿನಲ್ಲಿ ಇರುತ್ತೆ. ಹಾಗಾಗಿ ನಾವು ಡಿಪ್ಲಾಯ್ಡ್ ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಜೀನ್ಸ್ ಗಳಾಗಿರ್ಬೋದು ಅಥವಾ ಕ್ರೋಮೋಸೋಮ್ಸ್ ಆಗಿರ್ಬೋದು ಪೇರಲ್ಲಿದೆ. ಅದನ್ನ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಬರೆಯೋಣ. ದ ಜೀನ್ಸ್ ಆಸ್ ವೆಲ್ ಆಸ್ chromosomes occurs in pairs. occurs in pairs. ಇವಾಗ ನಾನು ಇಲ್ಲಿ ಒಂದು ಹೋಮೋಲಾಗಸ್ ಕ್ರೋಮೋಸೋಮ್ ಒಂದು ಪೇರ್ ಅನ್ನ ಬರೀತೀನಿ. ಹೋಮೋಲಾಗಸ್ ಕ್ರೋಮೋಸೋಮ್ ಒಂದು ಪೇರ್ 23 ಪೇರ್ಸ್ ಅಲ್ಲಿ ಯಾವ್ದೋ ಒಂದು ಪೇರ್ ನಾನು ಬರ್ಕೊಂಡಿದ್ದೀನಿ. ಈ ಹೋಮೋಲಾಗಸ್ ಕ್ರೋಮೋಸೋಮ್ಸಿನ ಮೇಲ್ಗಡೆ, ಕ್ರೋಮೋಸೋಮ್ಸ್ ಮೇಲೆ ಜೀನ್ಸ್ ಇರುತ್ತೆ, ಅದು ಕಾನ್ಸೆಪ್ಟ್ ಗೊತ್ತಿರಬೇಕು. ಕ್ರೋಮೋಸೋಮ್ಸಿನ ಮೇಲ್ಗಡೆ ಏನಿರುತ್ತೆ, ಜೀನ್ಸ್ ಇರುತ್ತೆ. ಈಗ ಈ ಒಂದು ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಒಂದು ಪೇರ್ ಬರ್ದಿದ್ನಲ್ಲ, ಇದ್ರ ಮೇಲೆ ಒಂದು ಜೀನಿನ 2 ಅಲೀಲ್ಸ್ ಗಳನ್ನ ಲೊಕೇಟ್ ಮಾಡೋಣ. ಫಾರ್ ಅನ್ ಎಕ್ಸಾಂಪಲ್, ಇವಾಗ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಹೆಟ್ರೋಜೈಗಸ್ ಕಂಡೀಷನ್ ಟಾಲ್ ಎಕ್ಸ್ಪ್ರೆಸ್ಡ್ ಅಲ್ವಾ. ಈಗ ಇಲ್ಲಿ ಕ್ಯಾಪಿಟಲ್ ಟಿ ನ ಬರೆಯೋಣ, ಇಲ್ಲಿ ಸ್ಮಾಲ್ ಟಿ ನ ಬರೆಯೋಣ. ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂದ್ರೆ ಏನು, 2 ಕ್ರೋಮೋಸೋಮ್ಸಿನ ಜೆನೆಟಿಕ್ ಕಾಂಪೋಸಿಷನ್ ಸೇಮ್ ಇದ್ರೆ ಅದನ್ನ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಈ ಕ್ರೋಮೋಸೋಮ್ ಮೇಲೆ ಜೀನ್ ಫಾರ್ ದಟ್ ಈಸ್ ಹೈಟ್ ಆಫ್ ದಿ ಸ್ಟೆಮ್ ಅನ್ನ ಎಕ್ಸ್ಪ್ರೆಸ್ ಮಾಡುವಂತ ಒಂದು ಜೀನ್ ಇದೆ, ದಟ್ ಈಸ್ ಕ್ಯಾಪಿಟಲ್ ಟಿ. ಈ ಕ್ರೋಮೋಸೋಮ್ ಮೇಲೂ ಹೈಟ್ ಅನ್ನ ಎಕ್ಸ್ಪ್ರೆಸ್ ಮಾಡುವಂತಹ ಒಂದು ಜೀನ್ ಇದೆ, ದಟ್ ಈಸ್ ಸ್ಮಾಲ್ ಟಿ. ಅಂದ್ರೆ ಈ 2 ಕ್ರೋಮೋಸೋಮ್ಸ್ ಮೇಲೆ ಇರುವಂತಹ 2 ಅಲೀಲ್ಸ್ ಗಳು ಹೈಟ್ ಅನ್ನ ಎಕ್ಸ್ಪ್ರೆಸ್ ಮಾಡುವಂತಹ ಒಂದು ಜೀನಿನ 2 ಅಲಿಲಿಕ್ ಫಾರ್ಮ್ ಗಳು. ಅಂದ್ರೆ ಈ 2 ಕ್ರೋಮೋಸೋಮ್ ಮೇಲೆ ಇರೋ ಜೆನೆಟಿಕ್ ಕಾಂಪೋಸಿಷನ್ ಸೇಮ್ ಆಯ್ತಲ್ಲ. ಸೊ 2 ಕ್ರೋಮೋಸೋಮ್ಸ್ ಮೇಲೆ ಒಂದು ಜೀನಿನ 2 ಅಲಿಲಿಕ್ ಫಾರ್ಮ್ಸ್ ಅಲ್ಲಿ, ಒಂದು ಅಲಿಲಿಕ್ ಇಲ್ಲಿದ್ರೆ ಇನ್ನೊಂದಲ್ಲಿ ಇಲ್ಲಿರುತ್ತೆ. ಹೌದಾ? ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂದ್ರೆ ಅರ್ಥ ಆಯ್ತು. ಇವಾಗ ಈಗ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಏನ್ ಬರೆಯೋಣ, ದ 2 ಅಲೀಲ್ಸ್ ಆಫ್ ಎ ಜೀನ್, ದ 2 ಅಲೀಲ್ಸ್ ಆಫ್ ಎ ಜೀನ್ ಎಲ್ಲಿ ಲೊಕೇಟ್ ಆಗಿದೆ, ಲೊಕೇಟೆಡ್ ಆನ್ ಹೋಮೋಲಾಗಸ್ ಸೈಟ್ಸ್. ಹೋಮೋಲಾಗಸ್ ಸೈಟ್ಸ್ ಅಂತ ಅಂದ್ರೆ ನೋಡಿ, ಈ ಸೈಟ್ ಅಲ್ಲಿ, ಈ ಕ್ರೋಮೋಸೋಮಿನ ಈ ಸೈಟ್ ಅಲ್ಲಿ ಆ ಜೀನಿನ ಒಂದಲ್ಲಿ ಇದ್ರೆ, ಈ ಕ್ರೋಮೋಸೋಮಿನ ಅದೇ ಸೈಟ್ ಅಲ್ಲಿ ಆ ಜೀನಿನ ಇನ್ನೊಂದಲ್ಲಿ ಇರುತ್ತೆ, ದಟ್ ಈಸ್ ಸ್ಮಾಲ್ ಟಿ. ಹೈಟ್ ಅನ್ನ ಎಕ್ಸ್ಪ್ರೆಸ್ ಮಾಡುವಂತದ್ದು ಒಂದು ಜೀನು, ಆ ಒಂದು ಜೀನಿನ ಒಂದಲ್ಲಿ ಕ್ಯಾಪಿಟಲ್ ಟಿ ಆದ್ರೆ ಇನ್ನೊಂದಲ್ಲಿ ಸ್ಮಾಲ್ ಟಿ. ಸೊ 2 alleles of a gene located on homologous sites on homologous chromosomes. ಒಂದು ಜೀನಿನ 2 ಅಲೀಲ್ಗಳು ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಗಳ ಮೇಲೆ ಹೋಮೋಲಾಗಸ್ ಸೈಟ್ಸ್ ಅಲ್ಲಿ ಲೊಕೇಟ್ ಆಗಿದೆ. ಹೋಮೋಲಾಗಸ್ ಸೈಟ್ಸ್ ಅಂತ ಅಂದ್ರೆ ನೋಡಿ, ಈ ಕ್ರೋಮೋಸೋಮಿನ ಈ ಜಾಗದಲ್ಲಿ ಕ್ಯಾಪಿಟಲ್ ಟಿ ಇದ್ರೆ ಈ ಕ್ರೋಮೋಸೋಮಿನ ಅದೇ ಜಾಗದಲ್ಲಿ ಸ್ಮಾಲ್ ಟಿ ಇರುತ್ತೆ. ಅದನ್ನ ನಾವು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಬರೀಬಹುದು. ದಟ್ ಈಸ್ ದ 2 alleles of a gene. ಎಲ್ಲಿ ಲೊಕೇಟ್ ಆಗಿದೆ, 2 alleles of a gene located on homologous sites. The 2 alleles of a gene located on homologous sites on homologous chromosomes ಅಂತ ಹೇಳಿ. The 2 alleles of a gene located on homologous sites on homologous chromosomes ಅಂತ ಹೇಳಿ. ಸೊ ನೆಕ್ಸ್ಟ್ ಯಾರು ಹೇಳ್ತಾ ಇರೋದು, ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಎಕ್ಸ್ಪ್ಲೈನ್ ಮಾಡ್ತಿರೋದು ಯಾರು, ಮೂವ್ಮೆಂಟ್ ಆಫ್ ಕ್ರೋಮೋಸೋಮ್ಸ್ ಡ್ಯೂರಿಂಗ್ ಮಿಯಾಸಿಸ್ ನ 1902 ನಲ್ಲಿ ವರ್ಕೌಟ್ ಮಾಡ್ತಾರೆ. ಮೂವ್ಮೆಂಟ್ ಆಫ್ ಕ್ರೋಮೋಸೋಮ್ ಮೂವ್ಮೆಂಟ್ ಆಫ್ ಜೀನ್ಸ್ ಗೆ ಪ್ಯಾರಲಲ್ ಆಗಿದೆ. ಈ ಪಾಯಿಂಟ್ಸ್ ಗಳನ್ನ ಹೇಳ್ತಾ ಇರೋದು ವಾಲ್ಟರ್ ಸಟನ್ ಅಂಡ್ ಥಿಯೋಡೋರ್ ಬೊವೇರಿ. ಸಿ ದ ವಾಲ್ಟರ್ ಸಟನ್ ಅಂಡ್ ಥಿಯೋಡೋರ್ ಬೊವೇರಿ ಆರ್ಗ್ಯೂಡ್ ದಟ್, ಇನ್ನೊಂದು ಪಾಯಿಂಟ್ ಹೇಳಲಿಕ್ಕೆ ಬರ್ತಾ ಇದ್ದಾರೆ. ಏನಂತ ಹೇಳಕ್ ಬರ್ತಾ ಇದ್ದಾರೆ, ಈಗ ನೋಡಿ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ 46 ಕ್ರೋಮೋಸೋಮ್ಸ್ ಇರುತ್ತೆ. ಈ 46 ಕ್ರೋಮೋಸೋಮ್ಸ್ ನಾನು 23 ಪೇರ್ಸ್ ಅಂತ ಹೇಳ್ಬೋದು. ಅಂದ್ರೆ ನೋಡಿ, ಇದು ಒಂದು ಪೇರು, ಇದು 2ನೇದು, ಇದು 3ನೇದು, ಇದು 4ನೇದು, ಈ ತರ ನಾನು 23 ಪೇರ್ಸ್ ಅನ್ನ ಬರ್ಕೊಂಡು ಹೋಗ್ತೀನಿ. ಆ 23 ಪೇರ್ಸ್ 46 ಕ್ರೋಮೋಸೋಮ್ ಅಂತ ಹೇಳೋದು. ಇಲ್ಲಿ ನೋಡಿ, ಇದೆರಡು ಹೋಮೋಲಾಗಸ್ ಕ್ರೋಮೋಸೋಮು, ಇದೆರಡು ಹೋಮೋಲಾಗಸ್, ಇದೆರಡು ಹೋಮೋಲಾಗಸ್, ಇದೆರಡು ಹೋಮೋಲಾಗಸ್ ಕ್ರೋಮೋಸೋಮ್. ಬಟ್ ನಿಮಗೆ ಸೆಲ್ಲಿನ ಒಳಗಡೆ ಈ ತರ
ಫಸ್ಟೇನೆ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಪೇರಿಂಗ್ ಆಗಿ ಇರೋದಿಲ್ಲ, ಪೇರಿಂಗ್ ಆಗಿ ಫಸ್ಟೇ ಇರೋದಿಲ್ಲ. ಯಾವಾಗ ಆ ಒಂದು ಸೆಲ್ ಡಿವಿಷನ್ಗೆ ಎಂಟ್ರಿ ಆಗುತ್ತೋ ಅವಾಗ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಪೇರಿಂಗ್ ಆಗಿರುತ್ತೆ. ಅದರ್ವೈಸ್ ಆ ಸೆಲ್ ಒಳಗಡೆ 46 ಕ್ರೋಮೋಸೋಮ್ಸ್ ಎಲ್ ಬೇಕಲ್ಲಿ ಇರುತ್ತೆ. ಆ 46 ಕ್ರೋಮೋಸೋಮ್ಸ್ ಗಳಲ್ಲಿ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಗಳು ಇದು ತನ್ನ ಹೋಮೋಲಾಗಸ್ ಕ್ರೋಮೋಸೋಮ್ ಜೊತೆ ಪೇರಿಂಗ್ ಮಾಡ್ಕೊಳ್ಳುತ್ತೆ. ಈ ಕ್ರೋಮೋಸೋಮ್ ತನ್ನ ಹೋಮೋಲಾಗಸ್ ಅಂತ ಅಂದ್ರೆ ದೀಸ್ ಟು ಕ್ರೋಮೋಸೋಮ್ಸ್ ಹ್ಯಾವ್ ಸಿಮಿಲರ್ ಜೆನೆಟಿಕ್ ಕಾಂಪೋಸಿಷನ್. ಆ ತರದ ಕ್ರೋಮೋಸೋಮ್ಸ್ ನ ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ಅಂದ್ರೆ ಪೇರಿಂಗ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್ ಅನ್ನೋದು ಒಂದು ಸ್ಟೆಪ್ ಸೆಲ್ ಡಿವಿಷನ್ ಆಗ್ತಾ ಇರ್ಬೇಕಾದ್ರೆ. ಪೇರಿಂಗ್ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್ ಪೇರಿಂಗ್ ಆಯ್ತು, 23 ಪೇರ್ಸ್ ಇದೆ, 23 ಪೇರ್ಸ್ ಅದೇ ಅದರದೇ ಆದಂತ ಹೋಮೋಲಾಗಸ್ ಕ್ರೋಮೋಸೋಮ್ ಜೊತೆಗೆ ಪೇರಿಂಗ್ ನ ಮಾಡ್ಕೊಳ್ಳುತ್ತೆ. ಪೇರಿಂಗ್ ಅನ್ನ ಮಾಡ್ಕೊಂಡಾದ್ಮೇಲೆ ನಿಮಗೆ ಗೊತ್ತು ಅನಾಫೇಸಿಗೆ ಹೋದಾಗ ಕ್ರೋಮೋಸೋಮ್ಸ್ ಗಳು ಆಪೋಸಿಟ್ ಪೋಲಿಗೆ ಮೂವ್ ಆಗುತ್ತೆ ಅಂತ ಗೊತ್ತು. ಅನಾಫೇಸಿಗೆ ಹೋದಾಗ ಕ್ರೋಮೋಸೋಮ್ಸ್ ಆಪೋಸಿಟ್ ಪೋಲಿಗೆ ಮೂವ್ ಆಗುತ್ತೆ. ಈಗ ನೋಡಿ ಇಲ್ಲಿ ಮೆಟಾಫೇಸ್ ಬರೆಯೋಣ. ನೋಡಿ ಇಲ್ಲಿ ಈ ತರದ್ದು 23 ಪೇರ್ಸ್ ಅಷ್ಟು ಬರೆಯಕ್ ಆಗೋದಿಲ್ಲ. 3 ಪೇರ್ನ ನಾನು ಇಲ್ಲಿ ಬರ್ದಿದ್ದೀನಿ, 1 ಪೇರ್, 2nd ಪೇರ್, 3rd ಪೇರ್, 3 ಪೇರ್. ಈಗ ಒಂದು ಮೆಟಾಫೇಸ್ ನಾನು ಅಬ್ಸರ್ವ್ ಮಾಡಿದ್ರೆ, ಒಂದು ಮೆಟಾಫೇಸ್ ಎಲ್ರಿಗೂ ಗೊತ್ತಿರೋ ಹಾಗೆ ಮೆಟಾಫೇಸಿಗೆ ಬಂದಾಗ ಕ್ರೋಮೋಸೋಮ್ಸ್ ಗಳು ಈಕ್ವಟೋರಿಯಲ್ ಪ್ಲೇನ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಅಂದ್ರೆ ಕ್ರೋಮೋಸೋಮ್ಸ್ ಇಲ್ಲಿ ಸೆಂಟ್ರಲ್ ಅರೇಂಜ್ ಆಗಿರುತ್ತೆ. ಇಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇದೆ ಹೇಳಿ? 23 ಪೇರ್ಸ್ ಇದೆ, ಅಂದ್ರೆ 46 ಕ್ರೋಮೋಸೋಮ್ಸ್ ಇದೆ. See, this is the metaphase. During metaphase, the chromosomes are arranged at the equatorial plane. Equatorial plane ಅಲ್ಲಿ ಅರೇಂಜ್ ಆಗಿರುತ್ತೆ. ಅಂದ್ರೆ ಈ ಸೆಂಟರ್ ಅಲ್ಲಿ ಅರೇಂಜ್ ಆಗಿರುತ್ತೆ ಅಂತ. ಈಗ ಅನಾಫೇಸ್, ಮೆಟಾಫೇಸ್ ಆದ್ಮೇಲೆ ಅನಾಫೇಸ್ ಬರೋದು. ಮೆಟಾಫೇಸ್ ಆದ್ಮೇಲೆ ಅನಾಫೇಸ್ ಬರುತ್ತಲ್ಲ, ಅನಾಫೇಸ್ ಬಂದಾಗ ಇಲ್ಲಿ 23 ಪೇರ್ಸ್ ಇತ್ತಲ್ಲ, 23 ಪೇರ್ಸ್ ಅಲ್ಲಿ ಈ ಕಡೆ 23 ಹೋಗುತ್ತೆ, ಈ ಕಡೆಗೆ 23 ಹೋಗುತ್ತೆ. ಈ ಕಡೆ 23 ಹೋಯ್ತು, ಈ ಕಡೆ 23 ಹೋಯ್ತು. ನಾನು ಮಿಯೋಸಿಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಿಯೋಸಿಸ್ ಇಟ್ಸ್ ಎ ರಿಡಕ್ಷನಲ್ ಸೆಲ್ ಡಿವಿಷನ್. ಈಗ ಇಲ್ಲಿ ನಾವು ಫಸ್ಟ್ ಹೇಳಿದೆ, ನಾನು ಕ್ರೋಮೋಸೋಮ್ ಮೂವ್ಮೆಂಟ್ ಡ್ಯೂರಿಂಗ್ ಮಿಯೋಸಿಸ್ ಹ್ಯಾಡ್ ಬೀನ್ ವರ್ಕ್ಡ್ ಔಟ್ ಅಂತ ಹೇಳಿದೆ. ಗ್ಯಾಮೆಟ್ ಫಾರ್ಮೇಶನ್ ಆಗ್ಬೇಕಾದ್ರೆ ಆಗ್ತಾ ಇರೋದು ಮಿಯೋಸಿಸ್ ಡಿಪ್ಲಾಯ್ಡ್ ಆರ್ಗಾನಿಸಮ್ಸ್ ಅಲ್ಲಿ. ಸೊ ನಾನು ಆ ಒಂದು ಸೆಲ್ ಡಿವಿಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ 23 ಆ ಕಡೆಗೆ ಈ ಕಡೆಗೆ ಬರುತ್ತೆ. ಈಗ ಇಲ್ಲಿ ನೋಡಿ, ಇಲ್ಲಿ 23 ಪೇರ್ಸ್ ಇತ್ತಲ್ಲ, ಅಂದ್ರೆ ಇಲ್ಲಿ ನಾನು ಹೇಳ್ಬೇಕು ಅಂದ್ರೆ 46 ಇತ್ತು, ಮತ್ತೆ 23 ಬಂತು. ಈ 23 ಪೇರ್ಸ್ ಅಲ್ಲಿ ನೋಡಿ, ಈ ಒಂದು ಪೇರ್ ತಗೊಳ್ಳಿ, ಈ ಒಂದು ಪೇರ್ ಅಲ್ಲಿ ಒಂದು ಕ್ರೋಮೋಸೋಮ್ ಈ ಕಡೆಗೆ ಹೋದ್ರೆ ಇನ್ನೊಂದು ಕ್ರೋಮೋಸೋಮ್ ಈ ಕಡೆಗೆ ಬಂತು. ಈ ಒಂದು ಪೇರ್ ಅಲ್ಲಿ ಒಂದು ಕ್ರೋಮೋಸೋಮ್ ಈ ಕಡೆಗೆ ಹೋದ್ರೆ ಇನ್ನೊಂದು ಕ್ರೋಮೋಸೋಮ್ ಈ ಕಡೆಗೆ ಬಂತು. ಈ ತರನೇ ಮೂವ್ ಆಗಿ ಕ್ರೋಮೋಸೋಮ್ 23 ಕ್ರೋಮೋಸೋಮ್ ಗ್ಯಾಮೆಟಿಕ್ ಮೂವ್ ಆಗುತ್ತೆ. ಅದೇ ತರ ಇನ್ನೊಂದು ಗ್ಯಾಮೆಟ್ ಅಲ್ಲಿ 23 ಕ್ರೋಮೋಸೋಮ್ಸ್ ಇರುತ್ತೆ. ಇದು ಸ್ಪರ್ಮ್ ಆದ್ರೆ ಇದು ಓವಮ್ ಆಗಿರುತ್ತೆ, ಹೌದಾ? ಈ 23 ಕ್ರೋಮೋಸೋಮ್ ಇರುವಂತ ಗ್ಯಾಮೆಟ್ ಈ 23 ಕ್ರೋಮೋಸೋಮ್ ಇರುವಂತ ಗ್ಯಾಮೆಟ್ ಜೊತೆಗೆ ಫ್ಯೂಸ್ ಆದಾಗ ಅಗೇನ್ ಯು ವಿಲ್ ಗೆಟ್ 46 ಕ್ರೋಮೋಸೋಮ್ಸ್ ಅಂತ ಹೇಳ್ತೀವಿ. ಅಂದ್ರೆ ಈ 23 ಕ್ರೋಮೋಸೋಮ್ ಒಂದು ಪೇರೆಂಟ್ ಇಂದ ಬಂತು, ಇನ್ನೊಂದು 23 ಕ್ರೋಮೋಸೋಮ್ ಇನ್ನೊಂದು ಪೇರೆಂಟ್ ಇಂದ ಬಂತು. ಅಂದ್ರೆ 46 ಕ್ರೋಮೋಸೋಮ್ಸ್ ಅಲ್ಲಿ 23 ಪೇರ್ಸ್ ಅಲ್ಲಿ ಆ ಒಂದು ಪೆಟರ್ನಲ್ ಕ್ರೋಮೋಸೋಮ್ ಅಂದ್ರೆ ಫಾದರ್ ಇಂದ ಬಂದಿರೋದು, ಇನ್ನೊಂದು ಮೆಟರ್ನಲ್ ಕ್ರೋಮೋಸೋಮ್ ಅಂದ್ರೆ ಮದರ್ ಇಂದ ಬಂದಿರೋದು ಅಂತ ನಾವು ಹೇಳ್ಬೋದು, ಹೌದಲ್ವಾ? 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಅಲ್ಲಿ ಅಥವಾ 46 ಕ್ರೋಮೋಸೋಮ್ಸ್ ಅಲ್ಲಿ 23 ಕ್ರೋಮೋಸೋಮ್ಸ್ ಪೆಟರ್ನಲ್, 23 ಕ್ರೋಮೋಸೋಮ್ಸ್ ಆರ್ ಮೆಟರ್ನಲ್ ಕ್ರೋಮೋಸೋಮ್ಸ್. ಇದೆರಡು ಸೇರ್ಕೊಂಡು ಮತ್ತೆ ಏನಾಗುತ್ತೆ 46 ಕ್ರೋಮೋಸೋಮ್ಸ್ ಆಗುತ್ತೆ. ಈಗ ನೋಡಿ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಏನ್ ಬರೆಯೋಣ ಅಂತ ಅಂದ್ರೆ, ಫಸ್ಟ್ ಇಲ್ಲಿ ಪೇರಿಂಗ್ ಆಯ್ತು, ಪೇರಿಂಗ್ ಆಫ್ ಕ್ರೋಮೋಸೋಮ್ಸ್ ಆಯ್ತು. ಪೇರಿಂಗ್ ಆದ್ಮೇಲೆ ಆ ಪೇರ್ ಸಪರೇಟ್ ಆಗತ್ತೆ ಆಗಲ್ವೇ? ಮೆಟಾಫೇಸ್ ಪ್ಲೇಟ್ ಅಲ್ಲಿ ನೋಡಿ ಈ ತರ ಇತ್ತು, ಒಂದ್ ಕ್ರೋಮೋಸೋಮ್ ಈ ಕಡೆಗೆ ಹೋದ್ರೆ ಇನ್ನೊಂದು ಕ್ರೋಮೋಸೋಮ್ ಈ ಕಡೆಗೆ ಹೋಯ್ತು. ಪೇರಿಂಗ್ ಅಂಡ್ ಸೆಗ್ರಿಗೇಷನ್ ಆಫ್ ಕ್ರೋಮೋಸೋಮ್ಸ್ ಆಗತ್ತೆ. ಸೆಗ್ರಿಗೇಷನ್ ಮೀನ್ಸ್ ಸಪರೇಷನ್ ಆಗತ್ತೆ. ಈಗ ಈ ಕ್ರೋಮೋಸೋಮ್ ಮೇಲೆ ಏನಾದ್ರೂ ಕ್ಯಾಪಿಟಲ್ ಟಿ ಇದ್ದು, ಈ ಕ್ರೋಮೋಸೋಮ್ ಮೇಲೆ ಏನಾದ್ರೂ ಸ್ಮಾಲ್ ಟಿ ಇದ್ರೆ ಹಂಗೆ ತಾನೇ ಇರುತ್ತೆ ಅಂತ ನಾವು ಇಲ್ಲಿ ಹೇಳ್ತಾ ಇರೋದು. ದ ಜೀನ್ಸ್ ಆಸ್ ವೆಲ್ ಆಸ್ ಕ್ರೋಮೋಸೋಮ್ಸ್ ಅಕರ್ಸ್ ಇನ್ ಪೇರ್ಸ್. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತೀವಿ? 2 alleles of a gene located on homologous sites on homologous chromosomes. So according to this point, the 2 alleles of a gene located on homologous sites on homologous chromosomes. ಈಗ ಈ ಕ್ರೋಮೋಸೋಮ್ ಮೇಲೆ ಕ್ಯಾಪಿಟಲ್ ಟಿ ಇದೆ, ಈ ಕ್ರೋಮೋಸೋಮ್ ಮೇಲೆ ಸ್ಮಾಲ್ ಟಿ. ಈ ಕ್ರೋಮೋಸೋಮ್ ಈ ಕಡೆಗೆ ಹೋಗುತ್ತಲ್ಲ, ಆ ಕ್ರೋಮೋಸೋಮ್ ಒಂದೇ ಹೋಗುತ್ತಾ? ಈ ಕ್ರೋಮೋಸೋಮ್ ಆ ಕ್ಯಾಪಿಟಲ್ ಟಿನ ತಗೊಂಡು ಈ ಕಡೆಗೆ ಹೋಗುತ್ತೆ, ಈ ಕ್ರೋಮೋಸೋಮ್ ಈ ಸ್ಮಾಲ್ ಟಿನ ತಗೊಂಡು ಈ ಕಡೆಗೆ ಬರುತ್ತೆ. ಅಂದ್ರೆ ಕ್ರೋಮೋಸೋಮ್ ಸಪರೇಟ್ ಆದಾಗ ಅಲ್ಲಿಲೂ ಸಪರೇಟ್ ಆಗುತ್ತೆ. ಕ್ರೋಮೋಸೋಮ್ ಸಪರೇಟ್ ಆದ್ರೆ ಏನ್ ಸಪರೇಟ್ ಆಗುತ್ತೆ? ಆ ಕ್ರೋಮೋಸೋಮ್ ಕ್ಯಾರಿ ಮಾಡ್ತಾ ಇರೋ ಅಲ್ಲಿಲೂ ಸಪರೇಟ್ ಆಗುತ್ತೆ. ಅಲ್ಲಿಲೂ ಕ್ರೋಮೋಸೋಮ್ ಸಪರೇಟ್ ಇಲ್ಲ, ಅಲ್ಲಿ ಕ್ರೋಮೋಸೋಮ್ ಮೇಲ್ಗಡೆನೆ ಇದೆ. ಸೊ ದ ಪೇರಿಂಗ್ ಅಂಡ್ ಸೆಗ್ರಿಗೇಷನ್ ಆಫ್ ಕ್ರೋಮೋಸೋಮ್ಸ್, pair of chromosomes would lead to the segregation of factors they carried. Factors, or you can say genes, or you can say alleles.
ಪೇರಿಂಗ್, ಫಸ್ಟ್ ಕ್ರೋಮೋಸೋಮ್ಸ್ ಪೇರಿಂಗ್ ಆಗುತ್ತೆ, ಆಮೇಲೆ ಕ್ರೋಮೋಸೋಮ್ಸ್ ಸೆಗ್ರಿಗೇಟ್ ಆಗುತ್ತೆ. ಕ್ರೋಮೋಸೋಮ್ ಸೆಗ್ರಿಗೇಟ್ ಆಗೋದ್ರ ಜೊತೆಗೆ ಆ ಕ್ರೋಮೋಸೋಮ್ಸ್ ತನ್ನ ಮೇಲೆ ಕ್ಯಾರಿ ಮಾಡ್ತಾ ಇರುವಂತಹ ಜೀನ್ಸ್ ಗಳು ಸಹ ಸೆಗ್ರಿಗೇಟ್ ಆಗೋ ತರ ಮಾಡ್ತಾ ಇದೆ. ಅಂದ್ರೆ ಅರ್ಥ ಏನು? ಕ್ರೋಮೋಸೋಮ್ ಸೆಗ್ರಿಗೇಟ್ ಆಗ್ತಾ ಇದೆ ಅಂತ ಅಂದ್ರೆ ಅರ್ಥ ಆ ಕ್ರೋಮೋಸೋಮ್ಸ್ ಕ್ಯಾರಿ ಮಾಡ್ತಾ ಇರುವಂತಹ ಜೀನ್ಸ್ ಗಳು ಸಹ ಸೆಗ್ರಿಗೇಟ್ ಆಗ್ತಾ ಇದೆ. ಜೀನ್ಸ್ ಗಳು ಇದಕ್ಕಿದಂಗೆ ಸೆಗ್ರಿಗೇಟ್ ಆಗಕ್ ಆಗಲ್ಲ. ಮೆಂಡಲ್ ಹೇಳ್ತಾರೆ ಬರೀ ಜೀನ್ಸ್ ಬಗ್ಗೆ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾರೆ, ಆದ್ರೆ ಆ ಜೀನ್ ಅನ್ನ ಕ್ಯಾರಿ ಮಾಡ್ತಾ ಇರೋ ವೆಹಿಕಲ್ ಕ್ರೋಮೋಸೋಮ್ಸ್. So the pairing and segregation of pair of chromosomes would lead to the segregation of pair of factors they carried ಅಂತ ಹೇಳ್ತೀವಿ. ಅದನ್ನ ನಾನು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಬರೀತಾರೆ. ಅರ್ಥ ಆಯ್ತಲ್ಲ ಈ ಪಾಯಿಂಟ್? ಸೊ in the next point, pairing and segregation of pair of chromosomes, segregation of pair of factors they carry. So homologous chromosomes first ಏನಾಗುತ್ತೆ, ಸೆಲ್ ಡಿವಿಷನ್ ಗೆ ಎಂಟ್ರಿ ಆದಾಗ ಒಂದು ಸೆಲ್ ಪೇರಿಂಗ್ ಆಗುತ್ತೆ. ಪೇರಿಂಗ್ ಆದ್ಮೇಲೆ ಆ ಕ್ರೋಮೋಸೋಮ್ಸ್ ಸಪರೇಟ್ ಆಗುತ್ತೆ. ಪೇರ್ ಆಫ್ ಕ್ರೋಮೋಸೋಮ್ಸ್ ಸಪರೇಟ್ ಆಗುತ್ತೆ, ಯಾಕೆಂದ್ರೆ ಅನಾಫೇಸಿಗೆ ಬಂದಾಗ ಅದು ಅಪೋಸಿಟ್ ಪೋಲಿಗೆ ಮೂವ್ ಆಗ್ಲೇಬೇಕು. ಸೊ ಅಪೋಸಿಟ್ ಪೋಲಿಗೆ ಮೂವ್ ಆಗುತ್ತೆ. ಸೊ ದ segregation of pair of chromosomes would lead to the segregation of pair of factors they carried. ಕ್ರೋಮೋಸೋಮ್ಸ್ ಇನ ಪೇರು ಸಪರೇಟ್ ಆಗೋದ್ರ ಜೊತೆಗೆ ಕ್ರೋಮೋಸೋಮ್ಸ್ ತನ್ನಲ್ಲಿ ಕ್ಯಾರಿ ಮಾಡ್ತಾ ಇರುವಂತಹ ಅಲಿಲಿಕ್ ಪೇರಿನೂ ಸಹ ಸಪರೇಟ್ ಆಗೋ ತರ ಮಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಪಾಯಿಂಟ್ ಅಲ್ಲಿ ಏನಂತ ಹೇಳ್ತಾರೆ, ದ ಮೂವ್ಮೆಂಟ್ ಆಫ್ ಕ್ರೋಮೋಸೋಮ್ ವಾಸ್ ಪ್ಯಾರಲಲ್ ಟು ದ ಮೂವ್ಮೆಂಟ್ ಆಫ್ ಜೀನ್ಸ್ ಅಂಡ್ ದ ಕ್ರೋಮೋಸೋಮಲ್ ಮೂವ್ಮೆಂಟ್ ವಾಸ್ ಯೂಸ್ಡ್ ಟು ಎಕ್ಸ್ಪ್ಲೈನ್ ಮೆಂಡಲ್ ಲಾಸ್ ಅಂತ ಹೇಳ್ತೀವಿ. ಅಂಡ್ ದ ಲಾಸ್ಟ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ಬೋದು, ದಟ್ ಈಸ್ ವಾಲ್ಟರ್ ಸಟನ್ ಅಂಡ್ ಥಿಯೋಡರ್ ಬೊವೆರಿ. ಏನ್ ಮಾಡ್ತಾರೆ ಇವರು ಅಂತ ಅಂದ್ರೆ, ದೇ ಯುನೈಟೆಡ್ ದ ನಾಲೆಡ್ಜ್ ಆಫ್ chromosomal segregation with Mendelian principles. ಈ ಕ್ರೋಮೋಸೋಮಲ್ ಸೆಗ್ರಿಗೇಷನ್ ಅಂದ್ರೆ ಸಪರೇಷನ್. ಮೆಂಡಲಿಯನ್ ಪ್ರಿನ್ಸಿಪಲ್ಸ್ ಹೇಳಿರ್ತಾರಲ್ಲ, ಆ ಮೆಂಡಲಿಯನ್ ಪ್ರಿನ್ಸಿಪಲ್ಸ್ ಈ ಕ್ರೋಮೋಸೋಮಲ್ ಸೆಗ್ರಿಗೇಷನ್ ಅದೆರಡನ್ನು ಒಟ್ಟಿಗೆ ಸೇರಿಸ್ಬಿಟ್ಟು ಹೇಳ್ತಾ ಇರೋದೇ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ದೇ ಯುನೈಟೆಡ್ ದ ನಾಲೆಡ್ಜ್ ಆಫ್ the knowledge of chromosomal segregation, chromosomal Mendelian principles with Mendelian principles and called it as chromosomal theory of inheritance. They united the knowledge of chromosomal segregation. Chromosomal segregation ಬಗ್ಗೆ ಹೇಳಿದ್ದೀನಿ ನಾನು. Chromosomes first pairing ಆಗುತ್ತೆ, homologous chromosomes, and then segregation ಆಗುತ್ತೆ. The chromosomal segregation lead to the segregation of factors they carried, and they united the knowledge of chromosomal segregation with Mendelian principles. Mendelian principles ಏನು ಎಕ್ಸ್ಪ್ಲೈನ್ ಮಾಡ್ತಾ ಇದೆ? Mendelian principles explains the segregation of genes. So they united the knowledge of chromosomal segregation with Mendelian principles and called it as chromosomal theory of inheritance. So ನೋಡಿ, chromosomal theory of inheritance ನ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಇಷ್ಟು ಪಾಯಿಂಟ್ ಅನ್ನ ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಆಫ್ ಕ್ರೋಮೋಸೋಮ್ಸ್, ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಆಫ್ ಜೀನ್ಸ್ ಗೆ ನೀವು ಡೈಹೈಬ್ರಿಡ್ ಕ್ರಾಸ್ ಓದಿದ್ರಿ. ಅದೇ ತರ ಆ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಆಫ್ ಕ್ರೋಮೋಸೋಮ್ಸ್ ಯಾವ ತರ ಆಗುತ್ತೆ ಅಂತ ಒಂದು ಡಯಾಗ್ರಾಮ್ ನ ಬರೆದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳೋಣ. ಈಗ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಏನ್ ಹೇಳ್ತಾ ಇದೆ? ಫಸ್ಟ್ ಪಾಯಿಂಟ್, ದ ಮೂವ್ಮೆಂಟ್ ಆಫ್ ಕ್ರೋಮೋಸೋಮ್ ವಾಸ್ ಪ್ಯಾರಲಲ್ ಟು ದ ಮೂವ್ಮೆಂಟ್ ಆಫ್ ಜೀನ್. ದ ಜೀನ್ಸ್ ಆಸ್ ವೆಲ್ ಆಸ್ chromosomes occurs in pairs. The alleles of a gene located on homologous sites on homologous chromosomes. The pairing and segregation of pair of chromosomes would lead to the segregation of pair of factors, means genes or alleles they carried. Factors ಅಂತ ಬಂದಿರೋದು alleles ಅಥವಾ genes. ಮೆಂಡಲ್ ವರ್ಡ್ಸ್ ಅಲ್ಲಿ ಅವರು ಅದನ್ನ ಫ್ಯಾಕ್ಟರ್ಸ್ ಅಂತ ಕರೀತಾ ಇದ್ರು, ಹಾಗಾಗಿ ಅಲ್ಲಿ ಫ್ಯಾಕ್ಟರ್ಸ್ ಅಂತ ಯೂಸ್ ಮಾಡ್ತಾರೆ. ಲಾಸ್ಟ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾರೆ? ದೇ ಯುನೈಟೆಡ್ ದ ನಾಲೆಡ್ಜ್ ಆಫ್ ಕ್ರೋಮೋಸೋಮಲ್ ಸೆಗ್ರಿಗೇಷನ್ ವಿತ್ ಮೆಂಡಲಿಯನ್ ಪ್ರಿನ್ಸಿಪಲ್ಸ್ and called it as chromosomal theory of inheritance.